ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಅಯೋಧ್ಯೆಯ ಶ್ರೀರಾಮ ಮಂದಿರದ ದೇಣಿಗೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಮತ್ತು ಹಣ ದುರುಪಯೋಗದ ಆರೋಪಗಳ ಕುರಿತು ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆಗೆ ಭೇಟಿ ನೀಡುವ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಭಕ್ತರು ಅಪಾರ ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿದ ಕಾಣಿಕೆಗಳು ಹಾರ ಹಾಗೂ ಪಾದುಕೆಗಳನ್ನು ಕಳುವು ಮಾಡಲಾಗಿದೆ. ದೇವರ ಒಡವೆಗಳು ಮತ್ತು ವಜ್ರಗಳನ್ನು ದೋಚಲಾಗಿದೆ ಎಂಬ ವರದಿಗಳು ನನ್ನ ಮನಸ್ಸಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿವೆ. ನನ್ನಂತೆ ದೇಶದ ಕೋಟ್ಯಾಂತರ ಭಕ್ತರ ಹೃದಯಗಳು ಈ ಬೆಳವಣಿಗೆಯಿಂದ ನೊಂದಿವೆ ಎಂದು ವಿಷಾದಿಸಿದರು. ಇದೇ ವೇಳೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡದ ಕಾನೂನು ಮಾನ್ಯತೆಯನ್ನು ಪ್ರಶ್ನಿಸಿದ ಅವರು, ನಾನು ಕಾನೂನು ವ್ಯಾಸಂಗ ಮಾಡಿದ್ದೇನೆ. ನಿಯಮಗಳ ಪ್ರಕಾರ ಯಾವುದೇ ಎಫ್ಐಆರ್ ದಾಖಲಾಗದೆ ನೇರವಾಗಿ ಎಸ್ಐಟಿ ರಚಿಸಲು ಸಾಧ್ಯವಿಲ್ಲ. ಎಫ್ಐಆರ್ ಇಲ್ಲದ ಈ ಎಸ್ಐಟಿ ತನಿಖೆ ನಡೆಸುವ ಯಾವುದೇ ಕಾನೂನುಬದ್ಧ ಅಧಿಕಾರವಿಲ್ಲ. ಅದರಿಂದ ಈ ತನಿಖಾ ಸಂಸ್ಥೆಯು ಕೇವಲ ಒಂದು ಧೋಕಾ ಆಗಿದ್ದು ಜನರನ್ನ ದಾರಿ ತಪ್ಪಿಸಲು ಮತ್ತು ಇಡೀ ಹಗರಣವನ್ನು ಮುಚ್ಚಿ ಹಾಕಲು ಆಡಳಿತ ಪಕ್ಷ ಮಾಡುತ್ತಿರುವ ವ್ಯವಸ್ಥಿತ ಸಂಚು ಎಂದು ಗಂಭೀರವಾಗಿ ಆರೋಪಿಸಿದರು. ರಾಮ ಮಂದಿರದ ದೇಣಿಗೆ ಹಗರಣಕ್ಕೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂತಹ ಗಂಭೀರ ಆರೋಪಗಳ ವಿಡಿಯೋ ಹೇಳಿಕೆ ಈಗ ಸಂಪೂರ್ಣ ರಾಜಕೀಯ ಬೆಳವಣಿಗೆಯನ್ನ ತಿಳಿಯಲು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. चढ़ावा चोरी कर लिया, इन्होंने उनकी माला चोरी कर ली, इन्होंने उनकी पादुका चोरी कर ली। लोगों ने जो बहुत भावना के साथ भगवान को हीरे जवाहरात चढ़ाए थे वो चोरी कर लिए। 200 करोड़ रुपए तक का बता रहे हैं कैश चोरी कर लिया। किसी ने 200 किलो चांदी दी थी वो चोरी कर ली। जिस तरह की खबरें आ रही हैं वहाँ से श्री राम मंदिर जी के में से, उससे दिल बहुत आहत है, मेरा मन बहुत व्यथित है। ऐसे मेरे जैसे करोड़ों करोड़ों लोग हैं जिनका मन बहुत व्यथित है। इसीलिए कल मैं अभी अयोध्या के लिए निकल रहा हूँ यहाँ से। कल राम मंदिर में जाके भगवान के दर्शन करूँगा और दर्शन करने के बाद हनुमानगढ़ी भी जाएंगे, वहाँ कुछ संतों से भी मुलाकात करेंगे और वहाँ आप लोगों के साथ विस्तार से चर्चा होगी। अभी मैं केवल लैंड किया हूँ यहाँ पे। ಮೇಘಾಲಯದಲ್ಲಿ ತನ್ನ ವಹಿವಾಟು ಆರಂಭಿಸಲು ಸಜ್ಜಾಗಿದ್ದಂತ ಕ್ವಿಕ್ ಕಾಮರ್ಸ್ ದೈತ್ಯ ಕಂಪನಿ ಬ್ಲಿಂಕಿಟ್ಗೆ ದೊಡ್ಡ ಹಿನ್ನಡೆಯಾಗಿದೆ. ರಾಜ್ಯದಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸಲು ಕಡ್ಡಾಯವಾಗಿ ಬೇಕಾದ ವ್ಯಾಪಾರ ಪರವಾನಗಿಯನ್ನ ನೀಡಲು ಸ್ಥಳೀಯ ಟ್ರೈಬಲ್ ಕೌನ್ಸಿಲ್ ಅಂದ್ರೆ ಬುಡಕಟ್ಟು ಮಂಡಳಿ ನಿರಾಕರಿಸಿದೆ. ಈ ನಿರ್ಧಾರಕ್ಕೆ ಪ್ರಮುಖ ಕಾರಣವಾಗಿ ಸ್ಥಳೀಯವಾಗಿರುವ ಸಣ್ಣ ವ್ಯಾಪಾರಿಗಳ ಹಿತಾಸಕ್ತಿಯನ್ನ ಮಂಡಳಿ ಮುಂದಿಟ್ಟಿದೆ. ರಾಜ್ಯದ ರಾಜಧಾನಿ ಶಿಲಾಂಗ್ ನಲ್ಲಿ ಬ್ಲಿಂಕಿಟ್ ನಂತ ತ್ವರಿತ ವಾಣಿಜ್ಯ ಮಾದರಿಯು ಜಾರಿಗೆ ಬಂದ್ರೆ ಅಲ್ಲಿನ 4,000ಕ್ಕೂ ಹೆಚ್ಚು ಸ್ಥಳೀಯ ಕಿರಾಣಿ ಅಂಗಡಿಗಳ ಮಾಲೀಕರ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತ ಕೌನ್ಸಿಲ್ ಆತಂಕ ವ್ಯಕ್ತಪಡಿಸಿದೆ. ಈ ಮೂಲಕ ಸ್ಥಳೀಯ ಉದ್ಯೋಗ ಮತ್ತು ಆರ್ಥಿಕತೆಯನ್ನು ರಕ್ಷಿಸುವ ಉದ್ದೇಶದಿಂದ ಟ್ರೈಬಲ್ ಕೌನ್ಸಿಲ್ ಕಂಪನಿಯ ಪ್ರಸ್ತಾವನೆಯನ್ನು ತಿರಸ್ಕರಿಸಿದೆ. ರಾಜಕೀಯ ಲಾಭಕ್ಕಾಗಿ ನನ್ನ ವಿರುದ್ಧ ನಕಲಿ ಮತ್ತು ಸೃಷ್ಟಿತ ವಿಡಿಯೋವನ್ನ ಹರಡಲಾಗುತ್ತಿದೆ ಹಾಗೂ ಧಾರ್ಮಿಕ ಆದೇಶಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ತೀವ್ರವಾಗಿ ಕಿಡಿಕಾರಿದ್ದಾರೆ. ಮೊಹಾಲಿಯಲ್ಲಿ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯವಾಗಿ ನೆಲಕಚ್ಚಿರುವ ಮತ್ತು ನನ್ನೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಧಾರ್ಮಿಕ ಸ್ಥಾನಗಳನ್ನು ಬಳಸಿಕೊಂಡು ತಮ್ಮದೇ ಆದ ಅಜೆಂಡಾಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ನನ್ನ ಧಾರ್ಮಿಕ ಚೆಹರೆಗೆ ಮಸಿ ಬಳಿಯುವ ಏಕೈಕ ಉದ್ದೇಶದಿಂದ ಪ್ರತಿದಿನ ಒಂದಿಲ್ಲೊಂದು ಸುಳ್ಳು ಆದೇಶಗಳನ್ನು ಹೊರಡಿಸಲಾಗುತ್ತಿದೆ ಅಂತ ಆರೋಪಿಸಿದರು. ಇದೇ ವೇಳೆ ತಮ್ಮ ಸರ್ಕಾರದ ಸಾಧನೆಗಳನ್ನು ಸಮರ್ಥಿಸಿಕೊಂಡಂತ ಭಗವಂತ್ ಮಾನ್, ಹಿಂದಿನ ಯಾವುದೇ ಸರ್ಕಾರಗಳು ಮಾಡದ ಕೆಲಸಗಳನ್ನು ನಮ್ಮ ಸರ್ಕಾರ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿಯೂ ಕೂಡ ಮಾಡಿದೆ. ಧಾರ್ಮಿಕ ಗ್ರಂಥಗಳ ಅಪಪ್ರಚಾರ ತಡೆಯಲು ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ತಂದಿರುವುದು ಸೇರಿದಂತೆ ಪಂಜಾಬ್ನ ಹಿತರಕ್ಷಣೆಗಾಗಿ ನಾವು ಐತಿಹಾಸಿಕ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು. पिछले कई दिनों तो एक मेरी नकली फर्जी वीडियो चला के ਉਹਦੇ ਤੋਂ ਸਿਆਸੀ ਲਾਹਾ ਲੈਣ ਵਾਸਤੇ ਧਾਰਮਿਕ ਹੁਕਮਨਾਮੇ ਵੀ ਜਾਰੀ ਕਰਵਾਏ ਗਏ। ਜਿਹੜੇ ਸਿਆਸੀ ਆਕਾ ਨੇ ਧਾਰਮਿਕ ਅਹੁਦਿਆਂ ਤੇ ਬੈਠੇ ਲੋਕਾਂ ਦੇ, ਉਹ ਆਪਣੇ ਹਿਸਾਬ ਨਾਲ ਅਨਾਉਂਸਮੈਂਟਾਂ ਕਰਵਾ ਰਹੇ ਨੇ। ਮੈਨੂੰ ਧਾਰਮਿਕ ਤੌਰ ਤੇ ਬਦਨਾਮ ਕਰਨ ਦੀ ਕੋਸ਼ਿਸ਼ ਹੈ, ਕਿਉਂਕਿ ਰਾਜਨੀਤਿਕ ਤੌਰ ਤੇ ਤਾਂ ਉਹ ਮੁਕਾਬਲਾ ਕਰ ਨਹੀਂ ਸਕਦੇ। ਗਰਾਊਂਡ ਤੇ ਬਿਲਕੁਲ ਜ਼ੀਰੋ ਹੋ ਚੁੱਕੇ ਨੇ ਉਹ, ਤੇ ਹੁਣ ਇਸ ਪੱਧਰ ਤੱਕ ਪਹੁੰਚ ਗਏ ਕਿ ਉਹ ਹਰ ਰੋਜ਼ ਕੋਈ ਨਾ ਕੋਈ ਇਸ ਤਰ੍ਹਾਂ ਦਾ ਹੁਕਮ ਜਾਂ ਆਦੇਸ਼ ਜਾਰੀ ਕਰਦੇ ਨੇ
ਜਿਹਦੇ ਨਾਲ ਮੈਨੂੰ ਧਾਰਮਿਕ ਤੌਰ ਤੇ ਬਦਨਾਮ ਕੀਤਾ ਜਾ ਸਕੇ, ਜਦਕਿ ਜਿੰਨੇ ਕੰਮ ಭಾರತೀಯ ಪಾಸ್ಪೋರ್ಟ್ ಕೇವಲ ಪ್ರವಾಸದ ದಾಖಲೆಯಾಗಿಯೇ ಇರುತ್ತೆ ಹೊರತು ಪೌರತ್ವದ ಪುರಾವೆ ಇಲ್ಲ ಎಂಬ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೇಳಿಕೆಗೆ ಶಿವಸೇನಾ ಯುಬಿಟಿ ನಾಯಕ ಆದಿತ್ಯ ಠಾಕ್ರೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಬೈನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೇಂದ್ರ ವಿದೇಶಾಂಗ ಸಚಿವಾಲಯವು ಭಾರತದ ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿಯನ್ನು ಅತ್ಯಂತ ಕೆಳಮಟ್ಟಕ್ಕೆ ಕೊಂಡೊಯ್ದಿದೆ. ಈಗಾಗಲೇ ಸಂಪೂರ್ಣವಾಗಿ ಹದಗೆಟ್ಟಿರುವ ವಿದೇಶಾಂಗ ನೀತಿಯ ನಡುವೆ ಈಗ ಭಾರತೀಯ ಪಾಸ್ಪೋರ್ಟ್ ರಾಷ್ಟ್ರೀಯತೆ ಎಂಬ ಪುರಾವೆ ಅಲ್ಲ ಅಂತ ಹೇಳುವ ಮೂಲಕ ಮತ್ತೊಂದು ದೊಡ್ಡ ಗೊಂದಲವನ್ನು ಸೃಷ್ಟಿಸಿದೆ. ಒಂದು ವೇಳೆ ಪಾಸ್ಪೋರ್ಟ್ ಪೌರತ್ವದ ಪುರಾವೆ ಅಲ್ಲ ಎಂದಾದರೆ ಅದರ ಮೇಲೆ ಭಾರತದ ಗಣರಾಜ್ಯದ ರಾಷ್ಟ್ರಪತಿಗಳ ಸಹಿ ಏಕೆ ಇರುತ್ತದೆ ಎಂದು ಪ್ರಶ್ನಿಸಿದರು. ಸರ್ಕಾರದ ಈ ನಿಲುವು ಕೇವಲ ಒಂದು ಜೋಕ್ ಅಂದ್ರೆ ಹಾಸ್ಯಾಸ್ಪದ ಎಂದು ಅವರು ವಿದೇಶಾಂಗ ಇಲಾಖೆಯು ಸಂಪೂರ್ಣವಾಗಿ ಗೊಂದಲದಲ್ಲಿದ್ದು ಸರಣಿ ವೈಫಲ್ಯಗಳು ಹಾಗೂ ವಿದೇಶಗಳಲ್ಲಿರುವ ಭಾರತೀಯ ನಾಗರಿಕರಿಗೆ ತೊಂದರೆ ನೀಡುತ್ತಿರುವ ವಿದೇಶಾಂಗ ಸಚಿವರು ತಕ್ಷಣವೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದರು. The Ministry of External Affairs has absolutely taken India to its lowest point in diplomacy and foreign policy. Apart from a completely messed up foreign policy, the next mess up that the Ministry of External Affairs has done is now to say that the passport, our Indian passport, is not a sign or not a document of Indian nationality. If it is not, why does it bear the signature of the President of India, of the Republic of India? I mean, today are you telling me that tomorrow when I go to another country, it is only a travel document but I am not an Indian? Are you telling me that the document that is the sign of the Honorable President of the Republic of India? ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಹಿನ್ನೆಲೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ನಮಸ್ಕಾರ ಅಂತ ಕನ್ನಡದಲ್ಲೇ ಭಾಷಣ ಆರಂಭಿಸಿದಂತ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ರೇವಂತ್ ರೆಡ್ಡಿ ಎದುರೇ ಪ್ರಧಾನಿ ಮೋದಿ ಅವರ ಗುಣಗಾನವನ್ನ ಮಾಡಿದ್ದಾರೆ. ನದಿಗಳ ಜೋಡಣೆಯಿಂದ ನೀರಿನ ಸಮಸ್ಯೆಗೆ ಪರಿಹಾರ ದೊರೆಯಲಿದ್ದು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಇದು ನಡೆಯುವ ವಿಶ್ವಾಸ ತನಗಿದೆ ಅಂತ ಹೇಳಿದ್ದಾರೆ. ತನಗೆ ಕನ್ನಡ ಬಂದಿದ್ರೆ ಇನ್ನೂ ಚೆನ್ನಾಗಿ ಮಾತನಾಡುತ್ತಿದೆ ಎಂದು ನಾಯ್ಡು ಹೇಳಿದ್ದಾರೆ. ತುಂಗಭದ್ರಾ ತಾಯಿಗೆ ಶಿರಬಾಗಿ ನಮಸ್ಕಾರ ಮಾಡ್ತೀವಿ. ತುಂಗ ಪಾನಂ ಗಂಗಸ್ಥಾನಂ ಎಂಬ ಮಾತಿದೆ. ತುಂಗ ನೀರು ಕುಡಿಯಲು ಶುದ್ಧ ಎಂದೇ ಪ್ರಸಿದ್ಧಿ ಪಡೆದಿದೆ. ಕೊಚ್ಚಿ ಹೋಗಿದ್ದಂತಹ ನೂತನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಆಗಿದೆ. ಕೊಚ್ಚಿ ಹೋಗಿದ್ದ ಒಂದು ಗೇಟ್ ಅನ್ನು ಮಾತ್ರ ಹೊಸದಾಗಿ ಅಳವಡಿಸಿಲ್ಲ. ಬದಲಾಗಿ ಜಲಾಶಯದ ಎಲ್ಲಾ 33 ಗೇಟ್ಗಳನ್ನ ಹೊಸದಾಗಿ ಅಳವಡಿಸಲಾಗಿದೆ. ಕೇವಲ 6 ತಿಂಗಳಲ್ಲಿ ಈ ಕೆಲಸ ಮುಗಿದಿದ್ದಕ್ಕೆ ಹೆಮ್ಮೆ ಇದೆ. 3 ಸಿಎಂಗಳು ಒಂದೇ ವೇದಿಕೆಯಲ್ಲಿ ಸೇರಿದ್ದು ಒಂದು ಇತಿಹಾಸ. ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ವಿಳಂಬವಾಗಿದ್ರೆ ಭಾರಿ ಅಪಾಯವಾಗ್ತಿತ್ತು. ಇದೀಗ ಆ ಅಪಾಯ ದೂರವಾಗಿದೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಬಹಳ ವೇಗವಾಗಿ ಮುನ್ನಡೆಯುತ್ತಿದೆ. ಸರಿಯಾದ ವ್ಯಕ್ತಿ, ಸರಿಯಾದ ಸ್ಥಳ ಮತ್ತು ಸರಿಯಾದ ಸಮಯ ಇದ್ರೆ ಎಲ್ಲವೂ ಸಾಧ್ಯವೆಂದು ಪ್ರತಿ ಬಾರಿ ನಾನು ಹೇಳುತ್ತೇನೆ. ಅದು ನರೇಂದ್ರ ಮೋದಿ ಎಂದವರು ಅಂತ ತಿಳಿಸಿದ್ದಾರೆ. ಮುನಿರಾಬಾದ್ನಲ್ಲಿ ಐತಿಹಾಸಿಕ ತುಂಗಭದ್ರಾ ಜಲಾಶಯದ ಹೊಸ 18, 19, 20, 21ನೇ ಕ್ರಸ್ಟ್ ಗೇಟ್ಗಳನ್ನು ಅದ್ದೂರಿಯಾಗಿ ಲೋಕಾರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು ಭಾಗವಹಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಅವರು ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆಯನ್ನು ನೆರವೇರಿಸಿದರು. ಗೇಟ್ಗಳ ಬಟನ್ ಒತ್ತುವ ಮೂಲಕ ಈ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಮಾಡಿ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು. ಈ ಲೋಕಾರ್ಪಣೆಯು ಜಲಾಶಯದ ನೀರು ನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಪ್ರದೇಶದ ಕೃಷಿ ಹಾಗೂ ಕುಡಿಯುವ ನೀರಿನ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ತುಂಗಭದ್ರಾ ಜಲಾಶಯದ ಸುದೀರ್ಘ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯ ಸೇರ್ಪಡೆಯಾಗಿದೆ. ಪ್ರಸ್ತುತ ನಮ್ಮ ದೇಶದ ವಿದೇಶಾಂಗ ನೀತಿ ಅಸಲಿಗೆ ಏನಾಗಿದೆ ಎಂದು AIMIM ಮುಖ್ಯಸ್ಥ ಅಸೌದ್ದೀನ್ ಓವೈಸಿ ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಹೈದರಾಬಾದ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಭಾರತದ ಸದ್ಯದ ರಾಜತಾಂತ್ರಿಕ ನಿಲುವುಗಳ ಕುರಿತು ಮುಕ್ತ ಚರ್ಚೆ ಆಗಬೇಕಂತ ಒತ್ತಾಯಿಸಿದ್ದಾರೆ. ನಾವು ಇಸ್ರೇಲ್ ಕುರಿತು ಏನನ್ನ ಮಾತನಾಡುತ್ತಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳ ವಿರುದ್ಧವೂ ಧ್ವನಿ ಎತ್ತುತ್ತಿಲ್ಲ. ಅಮೆರಿಕ ಹೇಳಿದರೆ ರಷ್ಯಾದಿಂದ ತೈಲ ಖರೀದಿಸುತ್ತೇವೆ, ಅದೇ ಅಮೆರಿಕ ಬೇಡವೆಂದರೆ ಇರಾನ್ನಿಂದ ತೈಲ ಕೊಳ್ಳುವುದನ್ನು ನಿಲ್ಲಿಸುತ್ತೇವೆ, ಇಲ್ಲದಿದ್ದರೆ ಸುಮ್ಮನೆ ಮೌನಕ್ಕೆ ಶರಣಾಗುತ್ತೇವೆ ಎಂದು ಓವೈಸಿ ಟೀಕಿಸಿದರು. ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ ಕೊಂಡೊಯ್ಯುವ ಮತ್ತು ಹೊಸ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಸರ್ಕಾರದ ದೊಡ್ಡ ಮಾತುಗಳನ್ನು ಆಡುತ್ತದೆ. ಆದರೆ ಅದನ್ನು ಪ್ರಾಯೋಗಿಕವಾಗಿ ಹೇಗೆ ಸಾಧಿಸಲಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಇಂತಹ ಗಂಭೀರ ವಿಷಯಗಳ ಬಗ್ಗೆ ದೇಶದಲ್ಲಿ ಪ್ರಾಮಾಣಿಕ ಮತ್ತು ಮುಕ್ತ ಚರ್ಚೆಗಳು ನಡೆಯಬೇಕಾದ ಅಗತ್ಯವಿದೆ ಅಂತ ಅವರು ಪ್ರತಿಪಾದಿಸಿದರು. जाना चाहिए प्रधानमंत्री को जाना चाहिए, क्योंकि प्रधानमंत्री जब इजराइल में जाकर खड़े होकर बोल दिए कि मैं इजराइल के साथ खड़ा हूं, तो प्रधानमंत्री को जाना चाहिए ईरान के साथ पास भी।
हमारी फॉरेन पॉलिसी ये रही है कि हम सबके साथ रहते हैं, अपना देश का फायदा देखते हैं। इजराइल के साथ हम जाकर पूरा अपना उधर ही लगा दिया, उधर हमारी 70 साल की पूंजी को हमने इजराइल के साथ लगा दिया। अब देखिए क्या हुआ। यही इजराइल ट्रम्प के साथ मिलकर ये जंग की शुरुआत की, और यूनाइटेड नेशन की इंक्वायरी कमीशन की रिपोर्ट आई जस्टिस मुरलीधर की, जो भारत के जज थे। उन्होंने क्या कहा कि उन्होंने कहा कि 20,000 बच्चों को नेतन्याहू की जेनोसाइडल सरकार ने मार दिया, 44,000 बच्चों को जख्मी किया, वहां पर फेमाइन क्रिएट किया गया, लोगों को भूख। ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.